ನಮಸ್ಕಾರ. ನುಡಿಬೆಳಕು. ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳರವರ ಲೇಖನ ಜೀವನದಲ್ಲಿ ವಿವೇಕ ಬೇಕು. ನೊಬೆಲ್ ಪ್ರಶಸ್ತಿ ಸ್ಥಾಪಿಸಿದವನ ಹೆಸರು ಆಲ್ಫ್ರೆಡ್ ನೊಬೆಲ್ ಅಂತ. ಸ್ವೀಡನ್ ದೇಶದ ಕೆಮಿಸ್ಟ್. ಆತ ಡೈನಮೈಟ್ ಕಂಡುಹಿಡಿದ. ಆತ ಅದನ್ನು ಒಳ್ಳೆಯ ಉದ್ದೇಶಕ್ಕಾಗಿಯೇ ಕಂಡುಹಿಡಿದಿದ್ದ. ಆದರೆ ಅದನ್ನು ಯುದ್ಧಗಳಲ್ಲಿ ಬಳಸಲಾಗುತ್ತಿತ್ತು. ನಾಗರಿಕ ಯುದ್ಧಗಳಿಗೂ ಬಳಸಲಾಯಿತು. ಅದರಿಂದ ಸಾಕಷ್ಟು ಜನರು ಸತ್ತರು. ಆದರೆ ಪೇಟೆಂಟ್ ಇವನ ಬಳಿಯೇ ಇದ್ದುದರಿಂದ ದುಡ್ಡು ಬಹಳ ಬರುತ್ತಿತ್ತು. ಇವನ ಅಣ್ಣ ಲುಡ್ವಿಗ್ ನೊಬೆಲ್ ಅಂತ ಇದ್ದ. ಆತ ಒಂದು ದಿನ ಸತ್ತು ಹೋದ. ಆದರೆ ಪೇಪರ್ನವರಿಗೆ ಆಲ್ಫ್ರೆಡ್ ನೊಬೆಲ್ ತೀರಿಕೊಂಡ ಎಂಬ ಸುದ್ದಿ ಮುಟ್ಟಿತು. ಮಾರನೇ ದಿನ ಎಲ್ಲ ಪತ್ರಿಕೆಗಳಲ್ಲಿ ಆಲ್ಫ್ರೆಡ್ ನೊಬೆಲ್ ತೀರಿಕೊಂಡ ಎಂದೇ ಸುದ್ದಿ ಬಂತು. ಪೇಪರ್ನವರು ಸಾವಿನ ವ್ಯಾಪಾರಿ ಆಲ್ಫ್ರೆಡ್ ನೊಬೆಲ್ ನಿಧನ ಅಂತ ಸುದ್ದಿ ಹಾಕಿದ್ದರು. ಅದನ್ನು ನೋಡಿ ನೊಬೆಲ್ಗೆ ಆಘಾತವಾಯಿತು. ತಾನು ಜೀವಂತ ಇರುವಾಗಲೇ ಜಗತ್ತು ತನ್ನನ್ನು ಸಾವಿನ ವ್ಯಾಪಾರಿ ಅಂತ ಗುರುತಿಸಿತಲ್ಲ ಎಂದು ದುಃಖವಾಯಿತು. ತಾನು ಒಳ್ಳೆಯ ಉದ್ದೇಶಕ್ಕೆ ಡೈನಮೈಟ್ ಕಂಡುಹಿಡಿದಿರಬಹುದು. ಆದರೆ ಅದು ತುಂಬ ಜನರ ಸಾವಿಗೆ ಕಾರಣವಾಯಿತಲ್ಲ ಎಂಬ ವಿವೇಕ ಅವನಲ್ಲಿ ಮೂಡಿತು. ಇನ್ನು ಮುಂದೆ ನಾನು ತಪ್ಪು ಮಾಡಬಾರದು ಎಂದು ತೀರ್ಮಾನಿಸಿದ. ಆತನ ವಿವೇಕ ಜಾಗೃತವಾಯಿತು. ಅದಕ್ಕಾಗಿಯೇ ತನಗೆ ಬಂದಿದ್ದ ಹಣದಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿ ಸ್ಥಾಪಿಸಿದ. ಅದರ ಮೂಲಕವೇ ದಲೈ ಲಾಮಾ, ಮದರ್ ತೆರೇಸಾ ಅಂಥವರಿಗೆ ನೊಬೆಲ್ ಪ್ರಶಸ್ತಿ ಬಂತು. ಯಾರನ್ನು ಈ ಜಗತ್ತು ಸಾವಿನ ದೂತ ಅಂತ ಕರೆದಿತ್ತೋ ಅದೇ ವ್ಯಕ್ತಿ ಒಂದು ಕ್ಷಣದಲ್ಲಿ ತೆಗೆದುಕೊಂಡ ನಿರ್ಧಾರದಿಂದ ಅದೇ ಜಗತ್ತು ಅವನನ್ನು ಶಾಂತಿದೂತ ಎಂದು ಕರೆಯಿತು. ಜೀವನದಲ್ಲಿ ವಿವೇಕ ಇರಬೇಕು. ದೇವರು ಈ ಆಯುಷ್ಯ ಏನು ಕೊಟ್ಟಿದ್ದಾನಲ್ಲ ಅದನ್ನು ಒಳ್ಳೆಯ ಕೆಲಸ ಮಾಡಲು ಬಳಸಿಕೊಳ್ಳಬೇಕು. ಅದಕ್ಕೆ ನಿಜಗುಣ ಶಿವಯೋಗಿಗಳು ದುರಿತ ಕರ್ಮವನ್ನಲ್ಲದಿರು ಪುಣ್ಯವನ್ನೇ ಮಾಡು ಅಂತ ಹೇಳಿದರು. ಕೆಟ್ಟ ಕೆಲಸ ಮಾಡುವುದು, ಲಂಚ ತೆಗೆದುಕೊಳ್ಳುವುದು, ಒಳ್ಳೆಯ ಮನೆ ಕಟ್ಟಿಸಿಕೊಂಡು ಕಾರ್ ತೆಗೆದುಕೊಂಡು ಚೆನ್ನಾಗಿದ್ದಾರೆ, ನಮ್ಮದು ನೋಡು ಹಿಂದೆ ಇತ್ತಲಾಗಿಲ್ಲ ಮುಂದಕ್ಕೆ ಬೇಲಿಯಾಗಿಲ್ಲ ಅಂತೀರಿ ನೀವು. ಆದರೆ ದೇವರು ಅದ್ಭುತ ಜೀವನ ಕೊಟ್ಟಿದ್ದಾನೆ. ಇದಕ್ಕೆ ಕಿಮ್ಮತ್ತು ಕಟ್ಟೋಕ್ಕೆ ಆಗುವುದಿಲ್ಲ. ಯಾಕೆ ತಪ್ಪು ಕೆಲಸ ಮಾಡಬಾರದು ಮನುಷ್ಯ? ಈಗ ನೀವು ಎಲೆಕ್ಟ್ರಾನಿಕ್ಸ್ ಗೂಡ್ಸ್ ಅಂಗಡಿಗೆ ಹೋಗಿ ಒಂದು ಮೊಬೈಲ್ ಫೋನ್ ತಗೋತೀರಿ. ಅದರೊಳಗಡೆ ಒಂದು ಮ್ಯಾನ್ಯುಯಲ್ ಇರುತ್ತದೆ. ಮೊಬೈಲ್ ಬಳಸುವುದು ಹೇಗೆ ಎಂಬ ಮಾಹಿತಿ ಅದರಲ್ಲಿ ಇರುತ್ತದೆ. ನೀವು ಯಾವುದೇ ಎಲೆಕ್ಟ್ರಾನಿಕ್ಸ್ ವಸ್ತು ತೆಗೆದುಕೊಂಡರೂ ಅದನ್ನು ಬಳಸುವುದು ಹೇಗೆ ಅಂತ ಸೂಚನೆಗಳು ಇರುತ್ತದೆ. ಒಂದು ಚಿಕ್ಕ ಯಂತ್ರಕ್ಕೆ ಬಳಸುವುದು ಹೇಗೆ ಎಂಬ ಮಾಹಿತಿ ಇರುವುದಾದರೆ, ದೇವರು ಕೊಟ್ಟ ಈ ದೇಹ ಜೀವನವನ್ನು ಬಳಸುವುದು ಹೇಗೆ ಎನ್ನುವುದು ಗೊತ್ತಾಗದಿದ್ದರೆ ಮನುಷ್ಯ ಯಂತ್ರಕ್ಕಿಂತ ಕಡೆ ಆದನಲ್ಲವೇ? ದೇಹ, ಮನಸ್ಸು, ಆತ್ಮವನ್ನು ಹೇಗೆ ಬಳಸಬೇಕು ಎನ್ನುವುದು ಮನುಷ್ಯನಿಗೆ ಗೊತ್ತಿರಬೇಕು. ನಮಸ್ಕಾರ. ಧನ್ಯವಾದಗಳು.